ಒಂದ್ ಕಡೆ ಶಿಕ್ಷಣ ಕ್ರಾಂತಿ ಮಾಡ್ತು ಈ ಭಾಗದಾಗ, ಇನ್ನೊಂದು ಕಡೆ ಸಿದ್ಧಲಿಂಗನ ಜೊತೆ ಅವರ ಒಂದು ದಿವ್ಯ ಭಕ್ತರ ಜೊತೆ ಧಾರ್ಮಿಕ ಕ್ರಾಂತಿ ಮಾಡುವಂತ ಕೀರ್ತಿ ಬಂತನಾಳದ ಪೀಠಕ್ಕೆ ಸಲ್ತದೆ. ಜಾತಿ ವ್ಯವಸ್ಥೆಯನ್ನ ದೂರ ಮಾಡಿ ನೀತಿ ತತ್ವಗಳನ್ನ ತಿಳಿದುಕೊಂಡು ಅವರಿಗೆ ಆಶೀರ್ವದಿಸಿ ಮಹಾರಾಜರು ಮಾಡಿದಂತ ಮಠ ಉತ್ತರ ಕರ್ನಾಟಕದಾಗ ಯಾವ್ಯಾವ್ದು ಐತಂದ್ರ ಅದು ಬಂತನಾಳದ ಮಠ. ಅಖಿಲ ಭಾರತ ವೀರಶೈವ ಮಹಾಸಭೆ ತನ್ನ ಒಂದು ದಿಕ್ಕು ದಸೆ ಕಳ್ಕೊಂಡಾಗ ದಾವಣಗೆರೆಯಲ್ಲಿ ಧಾರವಾಡದ ಮೃತ್ಯುಂಜಯ ಅಪ್ಪುಗಳು ಮನಸ್ಸು ಮಾಡಿದ್ರು, ಇದನ್ನ ಹಿಂಗ್ ಬಿಟ್ರ ಇದು ಅವನತಿ ಆಗ್ತದ. ಅಖಿಲ ಭಾರತ ವೀರಶೈವ ಹಾನಗಲ್ ಕುಮಾರಸ್ವಾಮಿಗಳು ಒಂದು ಕನಸು ಅಂಥದ್ದು ಇವತ್ತ ಆ ಒಂದು ಒಕ್ಕೂಟ, ಆ ಒಂದು ಸಂಘ, ಆ ಸಂಘಟನೆ ಹಾಳಾಗ್ತದಂತ ಹೇಳಿ ಇದನ್ನ ಮುನ್ನಡೆಸುವಂತ ಶಕ್ತಿ ಯಾರಾದರೂ ಐತಂದ್ರೆ ಅದು ಬಂತನಾಳದ ಸಂಘದ ಬಸವ ಶಿವಯೋಗಿಗಳಿಗೆ ಅಂತ ಹೇಳಿ ಇತಿಹಾಸದಲ್ಲಿ ಮೊಟ್ಟ ಮೊದಲು ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಕಂಗೊಳಿಸಿದಂತ ಒಬ್ಬ ಮಠಾಧೀಶರು ಯಾರಪ್ಪ ಅಂದ್ರೆ ಬಂತನಾಳದ ಮಹಾಸ್ವಾಮಿಗಳು. ಜ್ಞಾನಪೀಠ ಜಗದ್ಗುರು ವಿಶ್ವಲಿಂಗೇಶ್ವರ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳ ಪುರಪ್ರವೇಶ ಸಮಾರಂಭದಲ್ಲಿ ಪಾಲ್ಗೊಂಡಂತ ಆದಿಯಾಗಿ ಚೈತನ್ಯ ಸ್ವರೂಪರಾಗಿ ನಮ್ಮನ್ನ ಆಶೀರ್ವದಿಸಿರುವಂತಹ ಕರ್ತೃ ಋಷಭಲಿಂಗನನ್ನ ಈ ಬರದ ನಾಡಿಗೆ ಹೊರವಾಗಿ ಬಂದು ಅಚ್ಚಳಿಯದ ಶಿಕ್ಷಣ ಕ್ರಾಂತಿ ಮಾಡದಂತ ಎರನಾಳದ ಜೊತೆಗೆ ಬಂತನಾಳ ಬೆಳಗಿದಂತ ಪೂಜ್ಯ ಸಂಗನ ಬಸವ ಮಹಾಶಿವಯೋಗಿಗಳನ್ನ ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಎರನಾಳ ಮುಳುಗುಂದನ್ನ ಬೆಳಗಿದಂತ 18ನೇ ಶತಮಾನ ಕಂಡಂತ ವೈರಾಗ್ಯದ ವದರಿ ಬಾಲಲೀಲ ಮಹಂತ ಶಿವಯೋಗಿಗಳನ್ನ ಕೂಡ ಸ್ಮರಣೆ ಮಾಡಿಕೊಂಡು ಇವತ್ತಿನ ಈ ಸುಂದರ ವೇದಿಕೆಯಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿರುವಂತ ನನ್ನ ಮಾತೃ ಸ್ವರೂಪರಾದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಋಷಭಲಿಂಗ ಅಪ್ಪಾಜಿಯವರ ಪವಿತ್ರ ಪಾದಗಳಲ್ಲಿ ಹಣೆಗಣಿತು ಆತ್ಮೀಯರಾದಂತ ಈ ನಾಡು ಕಂಡ ಅಪ್ರತಿಮ ವಾಗ್ಮಿಗಳಾದಂತ ಪೂಜ್ಯ ಜಗದ್ಗುರು ಲಿಂಗಾಲೇಶ್ವರ ಅಪ್ಪಾಜಿ ಅವರಲ್ಲಿ ಹಣೆ ಮಾಡಿತು ಇವತ್ತಿನ ಈ ಒಂದು ಸುಂದರ ಸಮಾರಂಭದಲ್ಲಿ ಮತ್ತೆ ಆ ಸಂಗನ ಬಸವನ ಸ್ವರೂಪರಾಗೆ ನಿಮ್ಮ ಎದುರು ಕುಂತಿರುವಂತಹ ಶೋಭಿಸುತ್ತಿರುವಂತಹ ಶ್ರೀಮಠದ ಉತ್ತರಾಧಿಕಾರಿಗಳಾದಂತ ಪೂಜ್ಯ ಶ್ರೀ ಸಂಗನ ಬಸವ ದೇವರಲ್ಲಿ ಶರಣೆಂದು ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ಬಂದಿರುವಂತಹ ಈ ನಾಡಿನ ಗತ ವೈಭವವನ್ನ ಇಂದು ಒಂದು ಸಾಮ್ರಾಜ್ಯದ ಧ್ವಜವನ್ನ ಮತ್ತೆ ಭಾರತಕ್ಕೆ ಹಾರಿಸಲು ಸಂಕಲ್ಪ ಕೊಟ್ಟಿರುವಂತಹ ಎಲ್ಲ ಮಠಾಧೀಶರಲ್ಲಿ ಅನಂತ ನಮನಗಳನ್ನ ಸಲ್ಲಿಸಿ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಬಂಧನಾಳದ ಈ ದಿವ್ಯ ಪರಂಪರೆಗೆ ಉತ್ತರಾಧಿಕಾರಿಯನ್ನ ನೇಮಿಸುವ ಕಾರ್ಯಕ್ರಮದಲ್ಲಿ ಸಾಕ್ಷಿಗೊಳ್ಳಲು ಆಗಮಿಸಿರುವಂತಹ ಎಲ್ಲ ಭಕ್ತವೃಂದದಲ್ಲಿ
ಅನಂತ ಕೋಟಿ ಶರಣಾರ್ಥಿಗಳು. ಬಹಳ ಸುಂದರವಾದಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ನೀವು ಭಾಗವಹಿಸಿದ್ದೇವೆ. ಬರದ ನಾಡಿಗೆ ವರವಾಗಿ ಬಂದವರು ಸಂಗನ ಬಸವ ಮಹಾಶಿವಯೋಗಿಗಳು. ಅಂತಹ ಪರಮ ಪವಿತ್ರ ಒಂದು ಪೀಠ ಒಂದು ಕಡೆ ಶಿಕ್ಷಣ ಕ್ರಾಂತಿ ಮಾಡ್ತು ಈ ಭಾಗದಾಗ, ಇನ್ನೊಂದು ಕಡೆ ಸಿದ್ಧಲಿಂಗನ ಜೊತೆ ಅವರ ಒಂದು ದಿವ್ಯ ಭಕ್ತರ ಜೊತೆ ಧಾರ್ಮಿಕ ಕ್ರಾಂತಿ ಮಾಡಿದಂತ ಕೀರ್ತಿ ಬಂತನಾಳದ ಪೀಠಕ್ಕೆ ಸಲ್ತದೆ. ಜಾತಿ ವ್ಯವಸ್ಥೆಯನ್ನ ದೂರ ಮಾಡಿ ನೀತಿ ತತ್ವಗಳನ್ನ ತಿಳಿದುಕೊಂಡು ಅವರಿಗೆ ಆಶೀರ್ವದಿಸಿ ಮಹಾರಾಜ ಮಾಡಿದಂತ ಮಠ ಉತ್ತರ ಕರ್ನಾಟಕದಾಗ ಯಾವ್ಯಾವ್ದು ಐತಂದ್ರ ಅದು ಬಂತನಾಳದ ಮಠ. ಅಖಿಲ ಭಾರತ ವೀರಶೈವ ಮಹಾಸಭೆ ತನ್ನ ಒಂದು ದಿಕ್ಕು ದಸೆ ಕಳ್ಕೊಂಡಾಗ ದಾವಣಗೆರೆಯಲ್ಲಿ ಧಾರವಾಡದ ಮೃತ್ಯುಂಜಯ ಅಪ್ಪುಗಳು ಮನಸ್ಸು ಮಾಡಿದ್ರು, ಇದನ್ನ ಹಿಂಗ್ ಬಿಟ್ರ ಇದು ಅವನತಿ ಆಗ್ತದ. ಅಖಿಲ ಭಾರತ ವೀರಶೈವ ಹಾನಗಲ್ ಕುಮಾರಸ್ವಾಮಿಗಳು ಒಂದು ಕನಸು ಅಂಥದ್ದು ಇವತ್ತ ಆ ಒಂದು ಒಕ್ಕೂಟ, ಆ ಒಂದು ಸಂಘ, ಆ ಸಂಘಟನೆ ಹಾಳಾಗ್ತದ ಅಂತ ಹೇಳಿ ಇದನ್ನ ಮುನ್ನಡೆಸುವಂತ ಶಕ್ತಿ ಯಾರಾದರೂ ಐತಂದ್ರೆ ಅದು ಬಂತನಾಳದ ಸಂಗನ ಬಸವ ಶಿವಯೋಗಿಗಳಿಗೆ ಅಂತ ಹೇಳಿ ಇತಿಹಾಸದಲ್ಲಿ ಮೊಟ್ಟ ಮೊದಲು ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಕಂಗೊಳಿಸಿದಂತ ಒಬ್ಬ ಮಠಾಧೀಶರು ಯಾರಪ್ಪ ಅಂದ್ರೆ ಬಂತನಾಳದ ಮಹಾಸ್ವಾಮಿಗಳು. ರಗಡ ಮಂದಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರ, ಅಪಾರ ನೀವು ಸ್ವಲ್ಪ ಹೇಳ್ರಿ ಎಂತ ಕೈ ಮಾಡ್ರಿ ಅಂದ್ರ 5 ಲಕ್ಷ ಜನ ಬರೇ ಹಸ್ತ ಮಾಡಿದ್ರೆ ಸುಮ್ಮನೆ ಆಗ್ಬಿಟ್ರು, ನಿಶಬ್ದರ ಆಗ್ಬಿಟ್ರು. ಇದು ಬಂತನಾಳ ಸ್ವಾಮಿಗಳು. ಅವ್ರಂದ್ರತ್ತ ನಾವು ಪೀಠಕ ಜಗದ್ಗುರುಗಳು, ಜನರ ಮನಸ್ಸನ್ನ ಆಳುವಂತ ನಿಜವಾದ ಜಗದ್ಗುರು ಸಂಗನ ಬಸವ ಮಹಾಶಿವಯೋಗಿಗಳು ಅಂತ ಹೇಳಿದ್ರು. ಅವ್ರದ್ದು ಒಂದು ಸಮುದ್ರ, ಬಂತನಾಳ ಶಿವಯೋಗಿಗಳು ಅಂದ್ರೆ ಒಂದು ಸಮುದ್ರ. ಸುಮ್ಮನೆ ಒಂದು ಲೋಟ ಎತ್ತಿ ಕೊಡಾಕತ್ತಿನ ಅಷ್ಟ. ಕರಡೇಕರ ಮಂಜಪ್ಪನವರು, ಹೊಗು ಹಳಕಟ್ಟಿ ಅವರು, ಈ ಕಡೆ ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ ಅವರು, ನೆಹರು ಅವರು ಬಂತನಾಳ ಶಿವಗಳ ಒಂದು ಪಾದದಡಿಯಲ್ಲಿ ಬಂದು ಕೂತ್ಕೊಂಡು ಈ ರಾಷ್ಟ್ರದ ಬಗ್ಗೆ ಚಿಂತನೆಯನ್ನ ಮಾಡದಂಥವ್ರು. ಮಂಜಪ್ಪನವ್ರು ಬರ್ತಾರ, ಯಾಕ್ರಪ್ಪ ಇನ್ನೂ ಇದನ್ನ ಇಟ್ಕೊಂಡು ಗೊತ್ತಿರಲಿಲ್ಲ ಧರ್ಮ ಧ್ವಜ ಅಂದಾಗ, ನೀವು ಹೇಳುದು ಬಹಳ ಸತ್ಯ ಐತಿ. ನಾ ಸ್ವಾಮಿ ನಾನೆಂಗ ಅವನ ಮಾತು ಕೇಳಿ ಅನ್ನುವಂತ ಮನೋಭಾವ ಬಂತನಾಳ ಗೋಳಿಗೆ ಬರ್ಲಿಲ್ಲ. ನೀ ಹೇಳೋದು ಬರೋಬ್ಬರಿ ಮಂಜಪ್ಪನವ್ರ, ನೀವು ಹೇಳೋದು ಬರೋಬ್ಬರಿ ಅಂತ ಹೇಳಿ ಪ್ರತಿ ತನ್ನ ಜಾತ್ರೆಯೊಳಗ ಧರ್ಮ ಧ್ವಜ ಆಮೇಲೆ ಮಾಡೋನು, ಮೊದಲು ರಾಷ್ಟ್ರ ಧ್ವಜವನ್ನ ಹಾರಿಸೋಣಂತ ನಿರ್ಧಾರ ಮಾಡಿ ಇನ್ನೂವರೆಗೆ ಆ ಪರಂಪರೆಯನ್ನ ಮುಂದುವರಿಸುವಂತ ಮಠ ಯಾವ್ದು ಅಂತಂದ್ರ ಅದು ಬಂತನಾಳದ ಮಠ. ಬಂತನಾಳದ ಮಠ. ಇಂಥ ಬಂತನಾಳ ಮಠಕ್ಕ ಯೋಗ್ಯತೆ ಇದ್ದವ್ರು ಇಲ್ಲಿ ಉತ್ತರಾಧಿಕಾರಿ ಆಗ್ಬೇಕು. ಯಾಕಂದ್ರೆ ಸುಮ್ಮನೆ ಯಾರನ್ನ ತಂದು ಕುಂದ್ಸಾಕ್ ಬರುವುದಿಲ್ಲ. ಅದಕ್ಕ ಅಂತ ಯೋಗ್ಯತೆಯನ್ನ ನಾವು ಒಂದು 50 ಮಂದಿ ನೋಡಿ ಅಟ್ಟಾಯ್ತಲ್ಲ. ನೀವೆಸ್ ನೋಡ್ರಿ ಕನ್ಯಾ, ನಾವು 50 ಮಂದಿ ಸ್ವಾಮಿಗಳು ನೋಡಿ 50 ಮಂದಿ ಒಳಗ ನಮ್ಗೆ ರತ್ನದಂಗ್ ಕಂಡವರು ಸಂಗನ ಬಸವ ದೇವರು, ಸಂಗನ ಬಸವ ದೇವರು. ಅದಕ್ಕ ಬಂತನಾಳದ ಒಂದು ಕಿರೀಟಕ್ಕ ಸಂಗನ ಬಸವನೆಂಬ ರತ್ನ ಅದರೊಳಗೆ ಕೂತ್ರೆ ಅದಕ್ಕೆ ಕಿಮ್ಮತ್ ಬರ್ತೈತಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅವರ ಒಂದು ಗುಣ ಆದರ್ಶ, ಅವರ ಒಂದು ವಿದ್ಯೆ, ಅವರ ಬ್ರಹ್ಮಚರ್ಯ, ಅವರ ಸಮಾಜಪರ ವಿಚಾರವನ್ನ ನೋಡಿ ನಮ್ಮ ಮನಸ್ಸಿನಾಗಿತ್ತು. ಯರನಾಳದಾಗ ಒಂದು 60-70 ಹಳ್ಳಿ ಹಿರಿಯರು ಬಂದಿದ್ರು. ಮತ್ ಹಿಂಗ ಮಾಡ್ಬೇಕಂದಾಗ ನಾವು ಅವ್ರ ಮುಂದಿಟ್ವಿ ಈ ಮಾತು. ಎಲ್ಲರೂ ಒಗ್ಗೂರಿನಿಂದ ಹೇಳಿದ್ರು, ಇವರೇ ನಮ್ಮ ಮಠಕ್ಕೆ ಯೋಗಕಾರ ಅಂತ ಹೇಳಿ ಚಪ್ಪಾಳೆ ಹಾಕಿ ಸಂಗನ ಬಸವ ಮಹಾರಾಜ್ಗೆ ಹೇಳಿದಂತ
ಮಂತನಾಳದ ಭಕ್ತರು. ಮಂತನಾಳ ಭಕ್ತರು ವಿಚಾರವನ್ನೇ ನಾವು ಮಾಡಕತ್ತೀವಿ, ಮತ್ತೊಂದೇನು ಮಾಡ್ತಾ ಇರ್ಲಿಲ್ಲ. ಬಂತನಾಳದ ಒಂದು ಪರಂಪರೆಯೊಳಗ ಯಾವುದೇ ನಿರ್ಧಾರ ತಗೊಂಡು ಮುಂದೆ ಭಕ್ತರ ಅಭಿಪ್ರಾಯ ತಗೊಂಡು ಮಾಡುವಂತ ವಿಚಾರ ನಮ್ದು. ವೈಯಕ್ತಿಕ ವಿಚಾರ ನಮ್ದು, ಯಾವುದು ಸ್ವಾರ್ಥಪರ ವಿಚಾರ ಇಲ್ಲಿ ಇಲ್ಲ. ಅದಕ್ಕ ಆ ನಿಟ್ಟಿನಲ್ಲಿ ಒಬ್ಬ ಯೋಗ್ಯವಾದಂತ ಒಬ್ಬ ಮರಿದೇವರು ನಮ್ಗೆ ಸಿಕ್ಕಿದಾರ. ಅವರನ್ನ ಇವತ್ತ ಪುರ ಪ್ರವೇಶ ಮಾಡ್ಕೊಂಡಿದ್ದೇವೆ. ಮುಂದ ಒಂದು ದೊಡ್ಡ ಜವಾಬ್ದಾರಿ ವಹಿಸಾರ ನಮ್ಗೆ. ಇವ್ರಿಗೆ ಅಪ್ಪ ಅವ್ರ ಇಬ್ರು ಕೂಡಿ ಇವ್ರ ಪಟ್ಟಾಧಿಕಾರಿ ನೇನ ಮಾಡ್ಬೇಕು ಅಂದಾರ. ಮಾಡ್ತೀವಿ, ಮಾಡೇ ಮಾಡೋಣ. ನಾವು ನೀವು ಕೊಡ್ಬೇಡ, ಮಾಡೇ ಮಾಡೋಣ. ಭೂತ ನ ಭವಿಷ್ಯತೆ ಅನ್ನುವಂಥದ್ದು. ಯಪ್ಪ ನಿಮ್ಮ ಮುತ್ತೆ ಹಿಂಗ್ ಮಾಡ್ಯಾನ, ನಿಮ್ಮ ಅಪ್ಪಾಜಿ ಹಿಂಗ್ ಮಾಡ್ಯಾರ ಅಂದ್ರ ಇವ್ರಿಬ್ಬರು ಮೊಮ್ಮಗಾಗಿ ಕೊಟ್ಟೆ ನಾನು ಮಾಡೇತೇನೆ ಅನ್ನುವಂಥದ್ದು ಮಾತು ಬರು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಕೆಲವೊಂದು ವದಂತಿಗಳು ಅಂತವಿಂತವ್ ಬರ್ತಿರ್ತಾವು. ಅವನ್ ಯಾವಕ್ಕೂ ನೀವು ಕಿವಿ ಕೊಡದೆ ದಯವಿಟ್ಟು ಈ ಪೀಠದ ಒಂದು ಪರಂಪರೆ ಘನತೆಯನ್ನ, ಭಕ್ತರು ಎಲ್ಲರೂ ನಮ್ಗೆ ಸಮ, ಭಕ್ತರು ಯಾರು ನಮ್ಗೆ ಅವರು ಇವರು ಅಂತಲ್ಲ, ಎಲ್ಲರೂ ನಮ್ಗೆ ಒಂದೇ. ಕೆಲವೊಂದು ವಿಚಾರ ಇರ್ತಾವು, ಅವನ್ನೆಲ್ಲ ಬಗೆಹರಿಸ್ಕೊಂಡು ಸುಂದರವಾದಂತ ಕಾರ್ಯಕ್ರಮವನ್ನ ನಾವು ಬರುವ ದಿನಮಾನದಲ್ಲಿ ಬಂತನಾಳದಲ್ಲಿ ಮಾಡೋಣ ಅಂತ ಹೇಳುತ್ತಾ, ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಬೀಳಿಗಿ ಅಪ್ಪ ಅವರು ನೋಡ್ರಿ, ಅವರು ಇವತ್ತಿನ ದಿನದಲ್ಲಿ ತಮಗ ಮರಿ ಬೇಕಂತ ಆರಿಸ್ಕೊಂಡವ್ರು, ಯಪ್ಪ ಬಂತನಾಳ ಮಠಕ್ಕೆ ನೀವು ಕೊಡ್ರಿಪ್ಪ ಅಂದ್ರ ಆಯ್ತು ಅಂತೇಳಿ ಕೊಟ್ರಲ್ಲ. ಇದು ದೊಡ್ಡ ಮಾತು. ಜೋರಾಗಿ ಚಪ್ಪಾಳೆ ಹಾಕ್ರಿ. ಒಂದು ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಗಜಗ ಎದೆ ಹಾಲಿಲ್ಲೆಂದು ದರಗೆ ಕಳುಹಿದಳು ಈ ಪುತ್ರನ. ಅವ್ರವ್ವ ಕೊಟ್ರಲ್ಲ, ಬಂದಲ್ಲ ನನ್ನ ತಾಯಿ ಬಂದು ನಮ್ ಕೈಯಾಗ ಕೊಟ್ಲಿಗೆ, ಭಕ್ತರ ಕೈಯಾಗ ಕೊಟ್ಲು. ನಿಮ್ಮ ಭಕ್ತರ ಕೈಯಾಗ ತನ್ನ ಮಗನನ್ನ ಕೊಟ್ಲಲ್ಲ ಈ ವೇದಿಕೆ ಮ್ಯಾಗ. ಇನ್ನು ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ತೋರಿಸ್ತೀರಿ, ನಿಮ್ಮ ಮಕ್ಕಳನ್ನ ಹೆಂಗ ಬೆಳೆಸ್ತೀರಿ, ಆ ರೀತಿ ನನ್ನ ಸಂಘದ ಬಸವ ದೇವರನ್ನ ನೀವೆಲ್ಲರೂ ಬೆಳೆಸ್ತೀರಿ ಅಂತ ಒಂದು ಜೋರಾಗಿ ಚಪಳ ಹಾಕ್ತಾರೆ. ಇದೇ ಸಾಕ್ಷಿ. ಲಿಂಗ ಹಸ್ತದಿದ್ರೆ ಏನ್ ನೀವು ಮಾಡಿರಲ್ಲ, ಇದೇ ಸಾಕ್ಷಿ. ಅವ್ರಿಗೆ ಯಾವಾಗಲೂ ನಾವು ಹಡದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಈ ಮಠದ ಕೀರ್ತಿ ತರುವಂತ ಶಕ್ತಿ ಅವರಲ್ಲಿ ಐತಿ ಅನ್ನುವಂಥದ್ದು ನೀವು ಮರಿಬಾರ್ದು. ಈ ಮಠಕ್ಕೊಂದು ಘನತೆ ತರುವಂತಹದ್ದು ಒಂದು ಅವರಲ್ಲಿ ಆ ವಿದ್ಯೆ ಐತಿ, ಆ ಶಕ್ತಿ ಐತಿ, ಆ ಬ್ರಹ್ಮಚರ್ಯ ಐತಿ. ಆ ಸಿದ್ಧಲಿಂಗನ, ಆ ಶಂಕರಲಿಂಗನ, ಆ ಒಂದು ಶಿವಯೋಗಿ ಸಂಗನ ಬಸವನ, ಆ ಪಂಪಾಪತಿ ಆಶೀರ್ವಾದ, ಆ ದಿಂಗಾಲೇಶ್ವರ ಆಶೀರ್ವಾದ ಸದಾ ಅವರ ಮೇಲೆ ಇರ್ಲಿ ಅಂತ ಹೇಳುತ್ತಾ ನನ್ನ ಆಶೀರ್ವಚನೆ ಕೊನೆ ಹೇಳ್ತೇನೆ. ಓಂ ಶಾಂತಿ ಶಾಂತಿ.